ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಯೂಟ್ಯೂಬಲ್ಲಿ ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಫ್ರೀ ಟೈಮ್ ಇರೋದ್ರಿಂದ ಹಾಗಾಗಿ ಯೂಟ್ಯೂಬಲ್ಲಿ ಲಾಗ್ ಮಾಡ್ತಾ ಇದ್ದೀನಿ. ಯಾವ ವಿಷಯದ ಬಗ್ಗೆ ಲಾಗ್ ಮಾಡ್ತೀನಿ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ನಾನು ಆರಾಮಿದ್ದೀನಿ. ಸೊ ನೀವೆಲ್ಲ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ಒಂದು ಸಲ ಹಾಯ್ ಹೇಳ್ತಾ ನಮ್ಮ ಯೂಟ್ಯೂಬ್ ಲಾಗನ್ನು ಕಂಟಿನ್ಯೂ ಮಾಡೋಣ. ಸೊ ಯೂಟ್ಯೂಬ್ ಬ್ಲಾಗಲ್ಲ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಮೊನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ಹ್ಯಾಸ್ಮಿ ಕ್ವಶನ್ಸ್ ಅಂತ ಹಾಕಿದ್ದೆ. ಸೊ ಅದರಲ್ಲಿ ಕೂಡ ತುಂಬ ಜನ ಏನು ಮಾಡಿದ್ದಾರೆ ಅಂದರೆ ಒಂದಷ್ಟು ಕ್ವಶನ್ಸ್ಗಳನ್ನ ಕೇಳಿದ್ರಿ. ಸೊ ಆ ಕ್ವಶನ್ಸ್ಗಳು ನಾನು ಕೇಳಿದ್ರು ಕೂಡ ನನಗೆ ಒಂದಷ್ಟು ಜನಕ್ಕೆ ರಿಪ್ಲೈ ಮಾಡೋಕ್ಕಾಗಿದೆ, ಒಂದಷ್ಟು ಜನಕ್ಕೆ ರಿಪ್ಲೈ ಮಾಡೋಕ್ಕಾಗಿಲ್ಲ. ಸೊ ಅದ್ರ ಬಗ್ಗೆ ನಾನು ಹೇಳ್ತಾ ಆ ಕ್ವಶನ್ಸನ್ನು ಕೂಡ ಹೇಳ್ಕೊಳ್ತಾ ಅದ್ರ ಮುಂದಕ್ಕೆ ಅದ್ರ ಬಗ್ಗೆ ಹೇಳಬೇಕು. ಜೊತೆಗೆ ಒಂದಷ್ಟು ನನಗೆ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ನೀವು ಸಣ್ಣ ಇದ್ದೀರಾ, ಡಯಟ್ ಮಾಡ್ತಾ ಇದ್ದೀರಾ, ಏನು ನಿಮ್ಮ ಸೀಕ್ರೆಟ್ಸು ಅದು ಇದು ಅಂತ ಒಂದಷ್ಟು ದಿನಗಳಿಂದ ನನ್ನ ಹತ್ರ ಕೇಳ್ತಿರುವಂತಹ ಕ್ವಶನ್ಸ್ಗಳು. ಸೊ ತುಂಬ ಜನಕ್ಕೆ ರಿಪ್ಲೈ ಮಾಡ್ತೀನಿ, ತುಂಬ ಜನಕ್ಕೆ ರಿಪ್ಲೈ ಮಾಡೋಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ಎಲ್ಲರೂ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ ನಮ್ಮ ಲಾಗನ್ನು ಕಂಟಿನ್ಯೂ ಮಾಡೋಣ. ಫಸ್ಟಿಗೆ ಯೂಟ್ಯೂಬಲ್ಲಿ ಬಂದಿರುವಂಥ ಕ್ವಶನ್ಸಿಗೆ ಆನ್ಸರ್ಸನ್ನು ಮಾಡ್ತೀನಿ. ಅದರ ನೆಕ್ಸ್ಟು ಯೂಟ್ಯೂಬಲ್ಲಿ ಆಗಿರ್ಬೋದು ಅಥವಾ ನಮಗೆ ಇನ್ಸ್ಟಾಗ್ರಾಮಲ್ಲಿ ಆಗಿರುವಂಥ ಆನ್ಸರ್ ಕ್ವಶನ್ಸಿಗೆ ಬಂದಿರುವಂಥ ಕ್ವಶನ್ಸ್ಗಳಿಗೆ ಆನ್ಸರ್ಸ್ ಮಾಡ್ತಾ ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಫಸ್ಟಿಗೆ ನಾನು ಹೇಳಿದ್ದೆ ನಿಮ್ಗೆ ಆಗಲೇ ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಕ್ವಶನ್ಸ್ಗಳನ್ನ ಹಾಕಿದ್ದೆ. ಅದರಲ್ಲಿ ಒಂದಷ್ಟು ಕ್ವಶನ್ಸ್ಗಳನ್ನ ಅಂತ ಹೇಳ್ಬಿಟ್ಟು ಅದರಲ್ಲಿ ಫಸ್ಟ್ ಕ್ವಶನ್ಸ್ ಏನಿತ್ತು ಅಂತ ಹೇಳಿದ್ರೆ ಏನಿತ್ತು ಫಸ್ಟ್ ಕ್ವಶನ್ಸ್ ಅಂತ ನಿಮಗೆ ಎಸ್ ಯಾರಿಗೂ ಗೆಸ್ ಮಾಡೋರಿದ್ದೀರಾ. ಸೊ ಹಾಗೂ ನಾವೇ ಹೇಳ್ಬಿಡ್ತೀನಿ. ಫಸ್ಟ್ ಕ್ವಶನ್ಸ್ ಬಂದ್ಬಿಟ್ಟು ನಿಮ್ಮ ಫುಲ್ ನೇಮ್ ಏನು ಅಂತ ಇದೆ. ಸೊ ನನ್ನ ಫುಲ್ ನೇಮ್ ಬಂದುಬಿಟ್ಟು ಅಕ್ಷತಾ. ಓಕೆನಾ, ಅಕ್ಷತಾ ಅಂತ ನನ್ನ ಫುಲ್ ನೇಮು. ಒಂದಷ್ಟು ಜನಕ್ಕೆ ಕ್ವಶನ್ಸಿಗೆ ಗೊತ್ತಿರುತ್ತೆ ಅಕ್ಷತಾ ಅಂತಲೇ, ಬಟ್ ಆದರೂ ಕೂಡ ಒಂದೊಂದ್ಸಲ ಹೇಳ್ಬಿಡ್ತೀನಿ. ಇನ್ನೊಂದು ಓಕೆನಾ, ಈ ಕ್ವಶನ್ಸಿಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್ಸ್ ನಂದು ನಿಮ್ಮ ಊರು ಯಾವುದು ಅಂತ ಕೇಳಿದ್ದೀರಾ. ಸೊ ನನ್ನದು ಊರು ಬಂದುಬಿಟ್ಟು ಕಳಸ, ಚಿಕ್ಕಮಗಳೂರು ಹತ್ರ ನಿಮ್ಗೆ ಗೊತ್ತಿರುತ್ತೆ. ಕಳಸ ಅಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ. ಸೊ ಹಾಗಾಗಿ ನನಗೆ ಬಂದುಬಿಟ್ಟು ಕಳಸ. ದೆನ್ ನೆಕ್ಸ್ಟ್ ಕ್ವಶನ್ಸ್ ಬಂದುಬಿಟ್ಟು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಅದರಲ್ಲಿ ಬೇರೆ ಕ್ವಶನ್ಸ್ಗಳನ್ನ ಹಾಕ್ತೀರಾ. ಕಳಸ ಅಂದರೆ ಎಲ್ಲಿ ಬರುತ್ತೆ ಅದು ಇದು ಅಂತ ಹೇಳ್ಬಿಟ್ಟು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಬರುತ್ತೆ ಅಂತ ಆಗ್ತದೆ. ಚಿಕ್ಕಮಗಳೂರು ಡಿಸ್ಟ್ರಿಕ್ಟಲ್ಲಿ ಕಳಸ ಅಂತ ನಮ್ಮ ಓಕೆನಾ. ದೆನ್ ನೆಕ್ಸ್ಟು ಕ್ವಶನ್ಸ್ ಬಂದುಬಿಟ್ಟು ಲ್ಯಾಂಗ್ವೇಜ್ ಬಂದುಬಿಟ್ಟು ತುಳು. ನಾನು ಕನ್ನಡ ತುಂಬ ಮಾತಾಡ್ತೀನಿ. ಸೊ ಹಾಗಾಗಿ ಕನ್ನಡನೂ ಮಾತಾಡ್ತೀನಿ, ತುಳು ಕೂಡ ಲ್ಯಾಂಗ್ವೇಜನ್ನು ಮಾತಾಡ್ತೀನಿ. ಎರಡು ಲ್ಯಾಂಗ್ವೇಜ್ಗಳನ್ನು ಯೂಸ್ ಮಾಡ್ಕೊಳ್ತೀನಿ. ದೆನ್ ನಾವು ಚಿಕ್ಕಮಗಳೂರು ಸೈಡ್ ಆಗಿರೋದ್ರಿಂದ ನನಗೆ ಯೂಶ್ವಲಿ ತುಳು ಬಂದೇ ಬರುತ್ತೆ. ಯಾಕಂದರೆ ಆ ಕಡೆ ಸೈಡ್ ಎಲ್ಲರೂ ಕೂಡ ತುಳುವನ್ನು ಮಾತಾಡ್ತಾರೆ. ಸೊ ಹಾಗಾಗಿ ತುಳು ಬರುತ್ತೆ. ಸೊ ನಿಮ್ಮ ನೆಕ್ಸ್ಟ್ ಕ್ವಶನ್ಸ್ ಬಂದುಬಿಟ್ಟು ನಿಮ್ಮ ಎಜುಕೇಷನ್ಸ್ ಏನು ಅಂತ ಕೇಳಿದ್ದೀರಾ. ಸೊ ನೆಕ್ಸ್ಟ್ ನಿಮ್ಮ ಎಜುಕೇಷನ್ಸ್ ಬಂದುಬಿಟ್ಟು ಫ್ಯಾಷನ್ ಡಿಸೈನಿಂಗ್ ಡಿಪ್ಲೊಮಾ. ಓಕೆನಾ, ಕ್ಲಾಸ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಫ್ಯಾಷನ್ ಡಿಸೈನಿಂಗ್ ಡಿಪ್ಲೊಮಾ. ದೆನ್ ತುಂಬ ಜನ ಹಾಯ್ ಹೆಲೋ ಅದೆಲ್ಲ ಮೆಸೇಜ್ ಹಾಕಿದ್ದೀರಾ. ಸೊ ಎಲ್ಲರಿಗೂ ಕೂಡ ಹಾಯ್ ಅಂತ ಹೇಳ್ತಾ ದೆನ್ ನೆಕ್ಸ್ಟು ಓಕೆ ಇನ್ನೂ ಚೆನ್ನಾಗಿ ವೀಡಿಯೋಸ್ಗಳನ್ನ ಮಾಡಿ ಅಂತ ಹೇಳಿದ್ದೀರಾ. ಸೊ ಖಂಡಿತವಾಗ್ಲೂ ಮಾಡ್ತೀವಿ. ನನಗೆ ಟೈಮ್ಗಳು ಸಿಗ್ತಾ ಇಲ್ಲ. ಸೊ ಹಾಗಾಗಿ ಟೈಮ್ ಸಿಕ್ಕಾಗೆಲ್ಲ ವೀಡಿಯೋಸ್ಗಳನ್ನ ಮಾಡ್ತೀವಿ. ದೆನ್ ನೆಕ್ಸ್ಟು ನಿಮ್ಮ ಫೋಟೋಗ್ರಾಫರ್ ಯಾರು, ನಿಮ್ಮ ಫೋಟೋಸ್ಗಳನ್ನ ತೆಗೆಯೋರು ಯಾರು, ನಿಮ್ಮ ಫೋಟೋಸ್ ಯಾರು ತೆಗಿತಾರೆ, ಅಷ್ಟು ಕ್ವಶನ್ಸ್ ಇದೆ. ಅದಕ್ಕೆ ನನಗೆ ಫೋಟೋಗ್ರಾಫರ್ಸ್ ಅದೆಲ್ಲ ಯಾರಿಲ್ಲ. ನನಗೆ ಫೋಟೋಸ್ ತೆಗೆಯೋದು ನನ್ನ ತಮ್ಮ, ನನ್ನ ಚಿಕ್ಕಪ್ಪನ ಮಗ, ನನ್ನ ತಮ್ಮ ಅಂತ ನಾವು ತೆಗಿತಾನೆ. ಜೊತೆಗೆ ನನ್ನ ಅತ್ತೆ ಮಗ ಇರುತ್ತೆ. ಸೊ ಅವರಿಬ್ಬರು ಕೂಡ ನನ್ನ ತಮ್ಮಂದಿದೆ. ಸೊ ಅವರಿಬ್ಬರು ಕೂಡ ನನಗೆ ಫೋಟೋಸನ್ನು ತೆಗಿತಾರೆ. ನನಗಿಂತ ಹೆಚ್ಚು ಕ್ರೇಜ್ ಅವ್ರಿಗೆ ಇರುತ್ತೆ. ಆ್ಯಕ್ಚುಲಿ ಅವರೇ ನನಗೆ ಸಜೆಸ್ಟ್ ಮಾಡ್ತಾರೆ, ಬನ್ನಿ ಅಕ್ಕ ನನ್ನ ಫೋಟೋಸ್ ತೆಗಿತೀವಿ ಹಾಗೆ ಅಂತ ಸ್ವಲ್ಪ ಜಾಸ್ತಿನೇ ತಲೆ ತಿಂತಾರೆ. ಸೊ ಹಾಗಾಗಿ ನನ್ನ ಫೋಟೋಗ್ರಾಫರ್ಸ್ ಬಂದು ಅವರೇ ಇಬ್ಬರು. ನನ್ನ ಮುಸ್ತಫನವರು ಅವರೇ ಫೋಟೋ ತುಂಬ ತೆಗಿತಾರೆ. ನನಗೆ ಯಾವ ಥರ ಬೇಕೋ ಆ ಥರ ಫೋಟೋಸ್ಗಳನ್ನ ತೆಗೆದುಕೊಡ್ತಾರೆ. ಸೊ ಹಾಗಾಗಿ ನನ್ನ ಫೋಟೋಗ್ರಾಫರ್ಸ್ಗಳು ನನ್ನ ತಮ್ಮಂದಿರು. ಜೊತೆಗೆ ನಾನು ಯಾವುದೇ ರೀತಿ ಕ್ಯಾಮ್ರಾನ ಯೂಸ್ ಮಾಡೋದಿಲ್ಲ. ಜಸ್ಟ್ ಮೊಬೈಲಲ್ಲೇ ಫೋಟೋಸ್ಗಳನ್ನ ತೆಗೆಯುವಂಥದ್ದು. ಕ್ಯಾಮ್ರಾದಲ್ಲೆಲ್ಲ ಫೋಟೋಸ್ ತೆಗೆದಿಲ್ಲ. ಒಂದಷ್ಟು ಫೋಟೋಸ್ ಮಾತ್ರ ಔಟ್ಸೈಡ್ ಹೋದಾಗ ಫೋಟೋಸ್ ಎಲ್ಲ ಏನು ಮಾಡ್ತೀವಿ ಕ್ಯಾಮ್ರಾದಲ್ಲಿ ತೆಗೆದುಕೊಳ್ತೀವಿ. ಅದು ಬಿಟ್ಟರೆ ಫೋಟೋಸ್ ಅಂತ ಹೇಳಿದ್ರೆ ಅದೇ ಏನು ಮೊಬೈಲಲ್ಲಿ ತೆಗೆಯುವಂಥ ಫೋಟೋಸ್. ಓಕೆನಾ, ಅದನ್ನು ಎಡಿಟ್ ಮಾಡಿಕೊಡೋದು ನಮ್ಮ ತಮ್ಮಂದಿರು. ಸೊ ಹಾಗಾಗಿ ಎಲ್ಲರೂ ಯಾಕೆ ತಮ್ಮಂದಿರು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ನನ್ನ ತಮ್ಮಂದಿರು ಅಂತ ಹೇಳಿದ್ರೆ ತುಂಬ ಇಷ್ಟ. ಸೊ ಅವರಿಗೂ ನನ್ನದು ತುಂಬ ಇಷ್ಟ. ಸೊ ಹಾಗಾಗಿ ಯಾವಾಗಲೂ ಕೂಡ ನನಗೆ ನನ್ನ ತಮ್ಮಂದಿರೇ ಎಲ್ಲ ಫೋಟೋಸ್ ತೆಗೆಯುವಂಥದ್ದಾಗಿರ್ಬೋದು, ವೀಡಿಯೋಸ್ ಮಾಡುವಂಥದ್ದಾಗಿರ್ಬೋದು, ಎಲ್ಲರೂ ಮಾಡೋದು ನನ್ನ ತಮ್ಮಂದಿರು. ಇದಕ್ಕೂ ಕೂಡ ಕ್ಲಿಯರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದಿಷ್ಟು ಆನ್ಸರ್ಸಿಗೆ ಕ್ಲಿಯರ್
ಕ್ವಶನ್ಸ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟು ಇನ್ನು ಏನಂತ ಹೇಳಿದ್ರೆ ನಿಮ್ಮ ಒಂದಷ್ಟು ಚೆನ್ನಾಗಿ ಕೇಳಿರೋಂಥ ಕ್ವಶನ್ಸು. ಸೊ ಇಷ್ಟು ಕ್ವಶನ್ಸಿಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಸೊ ನೀವೇನು ವರ್ಕ್ ಮಾಡೋದು ಅದು ಇದು ಅಂತ ಸ್ವಲ್ಪ ಜನ ಕೇಳಿದ್ದೀರಾ. ಸೊ ಅದಕ್ಕೂ ಕೂಡ ನಾನು ಆನ್ಸರ್ ಮಾಡಿದ್ದೀನಿ. ಒಂದಷ್ಟು ಅದಕ್ಕೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಆಲ್ರೆಡಿ ನನಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಕ್ವಶನ್ಸಿಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ಏನಂತ ಹೇಳಿದ್ರೆ, ನಿಮ್ಮ ಅಜ್ಜಿ ಜೊತೆ ಮಾತಾಡಿಸಿ, ನಿಮ್ಮ ಅಮ್ಮನ ಜೊತೆ ಮಾತಾಡಿಸಿ ಅಂತ ಹೇಳ್ತಾ ಇದ್ವಿ. ಖಂಡಿತವಾಗ್ಲೂ ಮಾತಾಡಿಸ್ತೀನಿ. ಯಾಕಂತ ಹೇಳಿದ್ರೆ ಅಮ್ಮ ಬಂದುಬಿಟ್ಟು ಮನೇಲಿರ್ತಾರೆ. ಅಮ್ಮ ಅಂತ ಹೇಳಿದ್ರೆ ನಮ್ಮ ಅಜ್ಜಿನ ನಾನು ಅಮ್ಮ ಅಂತ ಕರಿತೀನಿ. ಸೊ ಅಮ್ಮ ಬಂದುಬಿಟ್ಟು ಮನೇಲಿರ್ತಾರೆ. ಸೊ ಅವ್ರ ಹತ್ರ ನಮ್ಮ ಮನೆಗೆ ಹೋದಾಗ ಖಂಡಿತವಾಗ್ಲೂ ಅವರನ್ನು ಮಾತಾಡಿಸ್ತೀನಿ. ಜೊತೆಗೆ ಅವ್ರ ಜೊತೆ ಒಂದಷ್ಟು ವೀಡಿಯೋಸ್ಗಳನ್ನ ಮಾಡಿ ಹಾಕ್ತೀನಿ. ಅದನ್ನು ಅವರ ವೀಡಿಯೋಸ್ ನಿಮಗೆ ತುಂಬ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ತುಂಬ ಕಮೆಂಟ್ಸ್ಗಳನ್ನ ಕೊಡ್ತಾಯಿದ್ದೀರಾ, ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ. ಜೊತೆಗೆ ಅವರು ನನಗಿಂತ ಜಾಸ್ತಿ ಅವ್ರನ್ನ ಇಷ್ಟಪಡ್ತಿದ್ದಾರೆ. ಸೊ ಅದು ನನಗೆ ತುಂಬ ಇಷ್ಟ ಆಗ್ತಾಯಿದೆ. ಸೊ ಅದ್ರ ಜೊತೆ ಖಂಡಿತವಾಗ್ಲೂ ನಾನು ವೀಡಿಯೋಸ್ ಮಾಡೇ ಮಾಡ್ತೀನಿ. ಖಂಡಿತವಾಗ್ಲೂ ಅವ್ರ ಜೊತೆ ನಾನು ವೀಡಿಯೋಸ್ ಮಾಡಿ ಅವ್ರ ಜೊತೆ ಒಂದಷ್ಟು ಮಾತನ್ನು ಆಡಿಸ್ತೀನಿ. ಯಾಕಂದರೆ ಅವ್ರಿಗೆ ಕನ್ನಡ ಅಷ್ಟು ಕಂಫರ್ಟಬಲಾಗಿ ಬರೋಲ್ಲ. ಬಟ್ ಆದರೂ ಕೂಡ ಕನ್ನಡದಲ್ಲಿ ಮಾತಾಡಲಿಕ್ಕೆ ಟ್ರೈ ಮಾಡ್ತಾರೆ. ನಾನು ಏನು ಹೇಳ್ಕೊಡ್ತೀನಿ ಅದನ್ನು ಕನ್ನಡದಲ್ಲಿ ಹೇಳ್ತಾರೆ. ಜೊತೆಗೆ ಅವರು ಹುಟ್ಟದಲ್ಲಿಂದನೂ ಅವರಿಗೆ ತುಳು ಮಾತಾಡಿ ಅಭ್ಯಾಸ ಇರೋದ್ರಿಂದ ಹಾಗಾಗಿ ಅವ್ರು ಯಾವಾಗಲೂ ಕೂಡ ತುಳು ಲ್ಯಾಂಗ್ವೇಜೇ ಮಾತಾಡ್ತಾರೆ. ಸೊ ಹಾಗಾಗಿ ಅವ್ರಿಗೆ ಕನ್ನಡ ಅಷ್ಟೊಂದು ಬರೋಲ್ಲ. ಓಕೆ, ಅವ್ರ ಜೊತೆ ನಾನು ಕನ್ನಡದಲ್ಲೇ ಅವ್ರಿಗೆ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಜಾಸ್ತಿಯಾಗಿ ಅವರಿಗೆ ತುಳು ಮಾತಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಅದೇನು ತುಂಬ ಜನ ಕೇಳಿದ್ದೀರ ಅವರನ್ನು. ಖಂಡಿತವಾಗ್ಲೂ ಅವರನ್ನು ಅವ್ರ ಜೊತೆ ಮಾತಾಡಿಸ್ತೀನಿ. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ನಮ್ಮ ಮೇಲೆ ಅಂತ ಕೇಳ್ಕೊಡ್ತೀನಿ. ಹಾಗೆಯೇ ಅವ್ರ ಪೇಜ್ ಕೂಡ ನಾನು ನನ್ನ ಒಂದು ಪೇಜಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಆ ಪೇಜನ್ನು ಕೂಡ ಫಾಲೋ ಮಾಡಿ ಅವ್ರ ಪೇಜನ್ನು ಕೂಡ ಬೆಳೆಸಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಓಕೆನಾ? ಅದನ್ನು ನನಗಿಂತ ಜಾಸ್ತಿ ಅವ್ರನ್ನ ಇಷ್ಟಪಡ್ತಾ ಇದ್ದೀರಾ. ಇದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಅವರಿಗೂ ಕೂಡ ತುಂಬ ಖುಷಿ ಇದೆ. ಯಾವುದೇ ರೀತಿ ನಾನು ಅವರಿಗೆ ಕಷ್ಟ ಕೊಡ್ತಾ ಇಲ್ಲ ವೀಡಿಯೋಸನ್ನ ಮಾಡಲಿಕ್ಕೆ. ಸೊ ಅವರೇ ಬರ್ತಾ ಇದ್ದಾರೆ. ಸೊ ವಿಡಿಯೋ ಮಾಡೋಣ ಬಾ ಅಂತ ಹೇಳಿಬಿಟ್ಟು. ಸೊ ಅದು ನನಗೆ ತುಂಬ ಖುಷಿ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಪ್ರೀತಿ ನಮ್ಮಿಬ್ಬರ ಮೇಲೆ ಸದಾ ಹೀಗೆ ಇರಲಿ. ಓಕೆ, ದೆನ್ ನಮ್ಮ ಅಮ್ಮನ ಕೂಡ ತುಂಬ, ನಮ್ಮ ಅಮ್ಮನ ಫೋಟೋಸ್ ಎಲ್ಲ ನೋಡ್ಬಿಡ್ತೀರಾ, ನಮ್ಮ ಅಮ್ಮನ ವೀಡಿಯೋಸ್ ಆಯಿತು. ಸೊ ನಮ್ಮ ಅಮ್ಮನೂ ಕೂಡ ತುಂಬ ಅದನ್ನು ಕೇಳ್ತೀರಾ. ಸೊ ನಮ್ಮ ಅಮ್ಮನ ಜೊತೆನೂ ಕೂಡ ತುಂಬ ವೀಡಿಯೋಸನ್ನು ಮಾಡಿ ಹಾಕ್ತೀನಿ. ಸೊ ಜೊತೆಗೆ ಫೋಟೋಸ್ ಎಲ್ಲ ಶೇರ್ ಮಾಡ್ತೀನಿ. ನಾನು ಮಾಡ್ತಾ ಇಲ್ಲ ಸದ್ಯಕ್ಕೆ. ಸೊ ಹಾಗಾಗಿ ಈ ಕ್ವಶನ್ಸಿಗೆ ಆನ್ಸರ್ ಸಿಕ್ಕಿದೆ ನಿಮಗೆ. ದೆನ್ ನೆಕ್ಸ್ಟು ಒಂದು ಕ್ವಶನ್ಸನ್ನು ಕೇಳಿದ್ದೀರಾ. ಸೊ ಆ ಕ್ವಶನ್ಸ್ಗೆ ನಾನು ಇವಾಗಲೇ ರಿಪ್ಲೈ ಕೊಡೋದಿಲ್ಲ. ಸದ್ಯಕ್ಕೆ ವೇಟಿಂಗಲ್ಲಿ ಇಟ್ಟಿರ್ತೀನಿ ಕ್ವಶನ್ಸನ್ನು. ದೆನ್ ನೆಕ್ಸ್ಟ್ ಬಂದುಬಿಟ್ಟು ಅದೇ ಹೇಳಿದ್ರಲ್ಲ ಆಗಲೇ, ನೀವು ಇಷ್ಟೊಂದು ಸಣ್ಣ ಇದ್ದೀರಾ, ಏನು ಮಾಡ್ತೀರಾ, ಏನು ಡಯಟ್ ಮಾಡ್ತೀರಾ, ಏನು ಫುಡ್ಸ್ ಏನು ಮಾಡ್ತೀರಾ, ಅದೆಲ್ಲ ಕ್ವಶನ್ಸನ್ನು ಕೇಳಿದ್ದೀರಾ. ಅದಷ್ಟು ಕ್ವಶನ್ಸಿಗೂ ಒಂದು ಆನ್ಸರ್ಸನ್ನು ಹೇಳ್ತೀನಿ. ಏನು ಆನ್ಸರ್ಸ್ ಅಂತ ಹೇಳಿದ್ರೆ, ನಾವು ಡಯಟ್ ಅಂತ ಏನು ಮಾಡೋದಿಲ್ಲ. ಆ್ಯಕ್ಚುಲಿ ನಾವು ಡಯಟು ಅದು ಇದು ಸಂಗತಿ ಏನು ಮಾಡೋದಿಲ್ಲ. ಏನು ಮಾಡೋದಿಲ್ಲ. ನಾವು ಚೆನ್ನಾಗಿ ಊಟ ಮಾಡ್ತೀವಿ, ಚೆನ್ನಾಗಿ ನಿದ್ದೆ ಮಾಡ್ತೀವಿ. ಇನ್ನೊಂದು ಹೇಳಲೇಬೇಕು, ಆ್ಯಕ್ಚುಲಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಬಿಸಿನೀರು ಕುಡಿಯೋ ಅಭ್ಯಾಸ ಯಾವಾಗಲಿಂದಲೇ ಇದ್ದೇ ಇರುತ್ತೆ. ಸೊ ಬಿಸಿನೀರು ಕುಡಿತೀನಿ. ಜೊತೆಗೆ ನೀರನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಜಾಸ್ತಿ ಕುಡಿತೀನಿ ನಾನು. ಸೊ ಹಾಗಾಗಿ ಅದೊಂದು ಮಾಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ. ಆಮೇಲೆ ನೈಟ್ ಬೇಗ ಮಲ್ಕೊಂಡ್ಬಿಡ್ತೀನಿ. ಒಂದು 10 ಗಂಟೆ ಅಷ್ಟೊತ್ತಿಗೆ ಮಲ್ಕೊಂಡ್ಬಿಡ್ತೀನಿ. ನನ್ನ ಫ್ರೆಂಡ್ಸ್ ಕೂಡ ಬೈತಾರೆ ಈ ವಿಷಯಕ್ಕೆ. ಯಾಕಂತ ಹೇಳಿದ್ರೆ ಅವರಿಬ್ಬರು ಮಾತಾಡ್ತಿದ್ರೆ ನನ್ನ ಪಾಡಿ ನಾನು ಮಲ್ಕೊಂಡ್ಬಿಟ್ಟಿರ್ತೀನಿ. ಸೊ ಈ ವಿಷಯಕ್ಕೆ ನನ್ನ ಫ್ರೆಂಡ್ಸ್ ಕೂಡ ಬೈತಾರೆ. ಸೊ ಆದರೂ ಕೂಡ ಬೈಕೊಳ್ಳಿ ಅಂತ ಹೇಳ್ಬಿಟ್ಟು ನಿದ್ದೆ ಮಾಡ್ತೀವಿ. ಆ್ಯಕ್ಚುಲಿ ನಿದ್ದೆ ಮಾಡಿದಷ್ಟು ನಾವು ಹೆಲ್ದಿಯಾಗಿರ್ತೀವಿ. ಯಾಕಂತ ಹೇಳಿದ್ರೆ ಮಾರ್ನಿಂಗ್ ಎಲ್ಲ ಡ್ಯೂಟೀಸ್ ಎಲ್ಲ ಮಾಡಿರ್ತೀವಲ್ವ. ಹೆಚ್ಚು ಮೊಬೈಲ್ ನೋಡ್ತೀನಿ ನಾನು, ಮೊಬೈಲ್ ನೋಡೋದಿಲ್ಲ ಅಂತಲ್ಲ. ಬಟ್ ಹೆಚ್ಚಾಗಿ ಮೊಬೈಲ್ ನೋಡಿದ್ರು ಕೂಡ ನಾವು ಹೆಲ್ದಿಯಾಗಿರಬೇಕು, ನಾವು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನನಗೆ ನಿದ್ದೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಿದ್ದೆನ ಜಾಸ್ತಿ ಮಾಡ್ತೀನಿ. ಸೊ ಇದೊಂದು ವಿಷಯ ಎಲ್ಲರಿಗೂ ಗಮನದಲ್ಲಿರಲಿ. ನಾವು ಎಷ್ಟು ನಿದ್ದೆ ಮಾಡ್ತೀವೋ ಅಷ್ಟು ಆರಾಮಾಗಿರ್ತೀವಿ, ಅಷ್ಟು ಹೆಲ್ದಿಯಾಗಿರ್ತೀವಿ. ಇನ್ನೊಂದು ನೀರನ್ನು ಚೆನ್ನಾಗಿ ಕುಡಿಬೇಕು. ಜೊತೆಗೆ ಚೆನ್ನಾಗಿ ಊಟ ತಿಂಡಿಗಳನ್ನ ಮಾಡಬೇಕು. ನಾನಂತೂ ಟೈಮಿಗೆ ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತೀನಿ, ಚೆನ್ನಾಗಿ ನಿದ್ದೆ ಮಾಡ್ತೀನಿ, ಚೆನ್ನಾಗಿ ನೀರು ಕುಡಿತೀನಿ. ಅದ್ರ ಜೊತೆಗೆ ತುಂಬ ಚೆನ್ನಾಗಿ ಕೆಲಸಗಳನ್ನ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಇನ್ನು ನಾವು ನಡ್ಕೊಂಡು ಹೋಗೋದ್ರಿಂದನೂ ಕೂಡ ನನಗೆ ಹೆಲ್ದಿಯಾಗಿರ್ತೀವಿ. ನಿಮಗೆ ಗೊತ್ತಿರುತ್ತೆ. ಇದಿಷ್ಟೇ ಮಾಡೋದು, ನಾವು ಮತ್ತೆ ಏನು ಮಾಡೋದಿಲ್ಲ. ಇದಿಷ್ಟನ್ನು ಚೆನ್ನಾಗಿ ಮಾಡ್ತೀವಿ, ಹಾಗಾಗಿ ಆರಾಮಾಗಿರ್ತೀವಿ. ಸೊ ಇದಿಷ್ಟನ್ನು ನೀವು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಿ. ಹೆಚ್ಚಾಗಿ ನಿದ್ದೆಗಳನ್ನ ಮಾಡಿ. ಇವಾಗ 12 ಗಂಟೆ 1 ಗಂಟೆ 2 ಗಂಟೆಗೆಲ್ಲ ಮಲ್ಕೊಳ್ಳೋ ಅಭ್ಯಾಸ ಯಾರಿಗಿದ್ರು ಕೂಡ ಬೇಗ ಒಂದು 10 ಗಂಟೆ ಅಷ್ಟೊತ್ತಿಗೆ ಮಲ್ಕೊಳ್ಳಿ. ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಆರೋಗ್ಯವಾಗಿ ಊಟ ತಿಂಡಿಗಳನ್ನ ಮಾಡಿ, ಚೆನ್ನಾಗಿ ಆರಾಮಾಗಿದ್ದರೆ ನೀವು ಕೂಡ ನನ್ನ ಹಾಗೆ ಸಣ್ಣಗೆ ಇರ್ತೀವಿ. ಓಕೆನಾ?
ಇದಿಷ್ಟು ನಾವು ದಪ್ಪ ಆಗ್ಬೇಕಂತ ಕೂಡ ದಪ್ಪ ಆಗಲ್ಲ, ಸಣ್ಣ ಆಗ್ಬೇಕಂತ ಹೇಳಿದ್ರೆ ಸಣ್ಣ ಆಗೇ ಆಗ್ತದೆ. ಸೊ ಹಾಗೆ ಇದಿಷ್ಟು ನಮ್ಮ ಡಯೆಟ್ ಅಂತಲ್ಲ, ಇದಿಷ್ಟು ದಿನ ರೊಟೀನ್ ಇದೆ ಅಷ್ಟೇ. ಇದು ಡಯೆಟ್ ಆಗಿರುತ್ತೆ ಮತ್ತು ಏನು ಮಾಡೋದಿಲ್ಲ. ಇವೇನು ದಿನನಿತ್ಯದ ಚಟುವಟಿಕೆಗಳಿದೆಯಲ್ಲ, ನೀರು ಕುಡಿಯೋದಾಗಿರ್ಬೋದು, ಇಲ್ಲ ತಿಂಡಿ ಮಾಡೋದು ಇದ್ದೆ, ಇದಿಷ್ಟು ಕರೆಕ್ಟಾಗಿ ಮಾಡಿದ್ರೆ ನಾವು ಆರೋಗ್ಯವಾಗಿ ಇರ್ತೀವಿ. ಇದಿಷ್ಟು ನನ್ನ ಸಲಹೆ. ಓಕೆ, ನಿಮಗೆ ಆಲ್ರೆಡಿ ಎಲ್ಲದಕ್ಕೂ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಜನಕ್ಕೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ಗೆ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ನಿಮಗೆ ಇನ್ನೂ ಯಾವ ಥರ ಅದರಲ್ಲಿ ವೀಡಿಯೋಸ್ ಮಾಡಿ ಹಾಕಬೇಕು ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿದ್ರೆ, ಕಮೆಂಟಲ್ಲಿ ತಿಳಿಸಿದ್ರೆ ನಾವು ಅದಕ್ಕೆ ಅದೇ ಥರ ಕಂಟೆಂಟ್ ಮೂಲಕ ನಾವು ಲಾಗನ್ನು ಮಾಡ್ತಾ ಹೋಗ್ತೀನಿ. ಯಾಕಂತ ಹೇಳಿದ್ರೆ ಇವಾಗ ಸ್ಟಾರ್ಟ್ ಮಾಡಿರುವಂಥ ಲಾಗ್ ಆಗಿರುತ್ತೆ. ಸೊ ಹಾಗಾಗಿ ಇವಾಗ ಯೂಟ್ಯೂಬ್ ಚಾನಲನ್ನು ಅಂದರೆ ಓಪನ್ ಮಾಡ್ಕೊಂಡಿದ್ದೀವಿ. ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸಪೋರ್ಟ್ ಬೇಕು. ಸೊ ಹಾಗಾಗಿ ಈ ಪೇಜನ್ನು ಯೂಟ್ಯೂಬಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೊ ಈ ಲಾಗನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಹೆಚ್ಚಾಗಿ ಏನಾದರೂ ಲಾಗಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅಥವಾ ಏನಾದರೂ ಕರೆಕ್ಷನ್ಸ್ ಮಾಡಿಸ್ಕೋಬೇಕು ಅಂತ ಇದ್ದರೆ ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಯೂಟ್ಯೂಬಲ್ಲಿ ಎಷ್ಟೊಂದು ಚೆನ್ನಾಗಿ ವೀಡಿಯೋಸ್ಗಳನ್ನ ಮಾಡಲಿಕ್ಕೆ ಬರಲ್ಲ ಅಂತ ಹೇಳ್ತಾ ಬರಲ್ಲ. ಸೊ ಹಾಗಾಗಿ ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡೋದನ್ನ ಕಲ್ತ್ಕೊಳ್ತೀನಿ ಅಂತ ಹೇಳ್ತಾ ಈ ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ